ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಕನಿಷ್ಠ ವೇತನ ಮತ್ತೆ ಏನು ಇತರ ಬೇಡಿಕೆಗಳಿದೆ ಅತಿಥಿ ಶಿಕ್ಷಕರದ್ದು ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೀನಿ ಶಿಕ್ಷಣ ಸಚಿವರಿಗೆ. ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನಾನು ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತ. ಯಾಕಂದ್ರೆ ಈಗ ಕೊಡ್ತಾ ಇರುವ ವೇತನ ಗೆಸ್ಟ್ ಟೀಚರ್ಸ್ಗೆ ಬರೀ 14,000 ರೂಪಾಯಿ ಮಾತ್ರ. ಅವರು ವಾರದಲ್ಲಿ 10 ಗಂಟೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಿಗ್ತಾ ಇರೋದು 14,000. ಈಗ ಕನಿಷ್ಠ ಪಕ್ಷ ಕನಿಷ್ಠ ವೇತನ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ, ಅವರಿಗೆ ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ 600 ರೂಪಾಯಿಯಿಂದ 800 ರೂಪಾಯಿ ಸಿಗುತ್ತೆ. ಬಟ್ ಆದ್ರೆ ಅತಿಥಿ ಶಿಕ್ಷಕರಿಗೆ ಒಂದು ದಿನಕ್ಕೆ ಬರೀ 466 ರೂಪಾಯಿ ಸಿಗ್ತಾ ಇದೆ. ಇವರು ಓದಿರೋರು, ಡಿಗ್ರಿ ಹೋಲ್ಡರ್ಸು, ಅವ್ರಿಗೆ ಅಷ್ಟು ವೇತನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಸರ್ಕಾರದಿಂದ ತಪ್ಪಾಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ ಇರೋದೇ ಬರೀ 5,910 ಅತಿಥಿ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರು. ಸೊ ಇವರಿಗೆ ನಾನು ಕನಿಷ್ಠ ವೇತನ ಕೊಡಬೇಕು ಅಂತ ಕೇಳ್ಕೊಂತೀನಿ. ಇನ್ನೊಂದು ಏನು ಅಂದ್ರೆ, ಈಗ ಈ ಅತಿಥಿ ಶಿಕ್ಷಕರು ಸುಮಾರು ವರ್ಷಗಳಿಂದ ಈ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಬೇರೆ ಯಾವ್ದು ರೆಕಗ್ನಿಷನ್ ಇಲ್ಲ, ಅವರಿಗೆ ಸೇವಾ ಅನುಭವ ಪತ್ರ ಸಿಗ್ತಾ ಇಲ್ಲ. ಏನು ಡಿಗ್ರಿ ಕಾಲೇಜಲ್ಲಿರೋ ಗೆಸ್ಟ್ ಟೀಚರ್ಸ್ಗೆ ನಾವು ಕೃಪಾಂಕ ಅಂತ ಕೊಡ್ತೀವಿ, ಅದನ್ನ ನಾವು ಅತಿಥಿ ಶಿಕ್ಷಕರಿಗೆ ಇಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಕಾಲೇಜಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರಿಗೆ ನಾವು ಈ ಕೃಪಾಂಕನ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಇದರಲ್ಲಿ ಚೇಂಜಸ್ ಬದಲಾವಣೆ ತರಬೇಕು ಅಂತ ನಾನು ಸಚಿವರ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಹಿಳಾ ಅತಿಥಿ ಶಿಕ್ಷಕರು ಏನಿದ್ದಾರೆ ಅವರಿಗೆ ಏನು ಮೆನಿಸ್ಟ್ರಲ್ ಲೀವ್ ಕೊಡಬೇಕು, ಮತ್ತೆ ಮಟರ್ನಿಟಿ ಲೀವ್ ಕೊಡಬೇಕು, ಅದನ್ನು ಕೂಡ ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಅತಿಥಿ ಶಿಕ್ಷಕರಿಗೆ ತಿಂಗಳಿಗೆ ಒಂದು ದಿವಸ ರಜನೂ ಕೂಡ ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ಅವರು ಮಾನ್ಯ ಸಚಿವರು ಗಮನ ಹರಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ.